ಇವತ್ತು JDS ಮತ್ತೆ BJP ಅವರ ಮೈತ್ರಿ ಸಹ ಬಹಳ ದಿವಸ ಉಳಿಯೋದಿಲ್ಲ ಇಲ್ಲೂ. ಅದೇ ರೀತಿ ಕೇಂದ್ರದಲ್ಲಿ ಇವತ್ತು ಏನು ಅವರು ನಮ್ಮ ನಿತೀಶ್ ಕುಮಾರ್ ಮತ್ತೆ ಅವರ ಜೊತೆ ಮತ್ತೆ ಚಂದ್ರಬಾಬು ನಾಯ್ಡು ಅವರ ಜೊತೆ ಇದ್ದಾರೆ, ಅದು ಸಹ ಬಹಳಷ್ಟು ಉಳಿಯೋದಿಲ್ಲ ಅನ್ನೋದನ್ನ ನಾವು ನೋಡ್ತಾ ಇರ್ಬೋದು. ಈ ರೀತಿಯ ಹಲವಾರು ಬೆಳವಣಿಗೆಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ರಾಜಕಾರಣವನ್ನ ಚುನಾವಣೆ ಸಮಯದಲ್ಲಿ ಮಾಡಿ ಅದಕ್ಕೆ ನಾವು ಹೋಗ್ತೀವಿ. ಯಾಕಂತ ಹೇಳಿದ್ರೆ ರಾಜಕಾರಣ ಪ್ರಜಾಪ್ರಭುತ್ವದಲ್ಲಿ ಚುನಾವಣೆ ಸಮಯದಲ್ಲಿ ನಾವು ರಾಜಕಾರಣವನ್ನೇ ಮಾಡಬೇಕು. ಆದರೆ ರಾಜಕಾರಣವನ್ನೇ ಇನ್ನೂ 5 ವರ್ಷಕ್ಕೆ ಗೆದ್ದ ನಂತರ ನೀವು ಒಬ್ಬ ಏನಪ್ಪ ಕೇಂದ್ರ ಸರ್ಕಾರ ಅಂತ ಹೇಳಿದ್ರೆ ಏನು, ಒಂದು ತಾಯಿಯ ಸ್ಥಾನದಲ್ಲಿ, ಇದು ಫೆಡರಲ್ ಸಿಸ್ಟಮ್, ಒಕ್ಕೂಟ ಸಂಸ್ಥೆ, ನಮ್ದಿದಂತೆ ಒಕ್ಕೂಟ ಸಂಸ್ಥೆ, ತಾಯಿ ಸ್ಥಾನದಲ್ಲಿ ಇರುವಂಥದ್ದು. ತಾಯಿ ಎಲ್ಲ ಮಕ್ಕಳನ್ನ ಒಂದೇ ರೀತಿ ನೋಡ್ಕೊಳ್ಬೇಕು. ಹೌದು, ಎಲ್ಲೋ ಒಬ್ಬರಿಗೆ ಸ್ವಲ್ಪ ವೀಕ್ ಇದ್ದಾನೆ, ಅವನು ಕ್ಷೀಣ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಸಪೋರ್ಟ್ ಮಾಡೋದು ಸಹಜ. ಇದು ಏನಾಗಿದೆ ಅಂತ ಹೇಳಿದ್ರೆ ಅವರನ್ನ ಬಿಟ್ಟು ಉತ್ತಮರು ಯಾರಿದ್ದಾರೆ ಅವರು ನೀನು ಕ್ಷೀಣ ಆಗಬೇಕು, ನೀನು ಮುಗಿಬೇಕು ಅನ್ನೋ ಸ್ಥಿತಿ ಬಂದಿದೆ. ಇವತ್ತು ಬಜೆಟ್ ಅನ್ನು ಅವರು ಮಂಡಿಸಿದ್ದಾರೆ. ಈ ಬಜೆಟ್ ಅನ್ನ ತಾವು ನೋಡ್ಬೇಕಾದ್ರ ಇದು ಯಾರ್ದು ಬಜೆಟ್ ಆಗಿದೆ ಅಂತ ಹೇಳಿದ್ರೆ ಕೇವಲ 2 ರಾಜ್ಯಕ್ಕೆ ಇವತ್ತು ಬಜೆಟ್ ಅನ್ನು ಕೊಟ್ಟಾಗಿದೆ. ಒಂದು ಆಂಧ್ರ ಪ್ರದೇಶಕ್ಕೆ, ಇನ್ನೊಂದು ಬಿಹಾರಿಗೆ ಕೊಟ್ಟಿದ್ದಾರೆ. ಯಾಕೆ? ಅವರು ಇವರಿಗೆ ಸಂಪೂರ್ಣ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಅದಕ್ಕೆ ಈ ಬಜೆಟ್ ಅನ್ನು ಅವರು ಮಾಡಿದ್ದಾರೆ. ಇದು ಸಾರ್ವಜನಿಕವಾಗಿ ಬಜೆಟ್ ಅನ್ನು ಅವರು ಕೊಟ್ಟು ಹಾಕಿಲ್ಲ. ಕರ್ನಾಟಕದಲ್ಲಿ ಇವತ್ತು ಈ ರಾಷ್ಟ್ರದಲ್ಲಿ ನಾವೇನಾದ್ರೂ ಇವತ್ತು ಟ್ಯಾಕ್ಸ್ ಕಟ್ತಾ ಇರೋ 2ನೇ ಸ್ಥಾನವನ್ನು ನಾವು ಹೊಂದಿದ್ದೀವಿ. ನಮ್ಮ ರಾಜ್ಯಕ್ಕಾದ್ರೂ ಕೊಡಬೇಕಲ್ಲ. ಆದ್ರೆ ತಾವು ಏನು ಹೇಳಿದ್ರಿ, ಭದ್ರಾ ನಾಲ್ದಂಡೆ ಬಗ್ಗೆ ತಾವು 5,500 ಕೋಟಿ ರೂಪಾಯಿ ಹಣವನ್ನು ಕೊಡ್ತೀನಿ ಅಂತ ಹೇಳಿ 2 ವರ್ಷದ ಹಿಂದೆ ನೀವು ಹೇಳಿದ್ರಿ. ಅದನ್ನು ಸಹ ನೀವು ಕೊಡ್ತಾ ಇಲ್ಲ. ₹1 ಅಂದ್ರೆ ಈ ಸಲದಲ್ಲಿ ಮಾತಾಡಲಿಲ್ಲ. ಇವತ್ತು ಹೇಳ್ಬೇಕಂದ್ರೆ ಇಲ್ಲ, ನಮ್ಮ ಬಗ್ಗೆ ಏನೋ ಹೇಳಲಿಕ್ಕೆ ಬರ್ತಾ ಇದ್ದಾರೆ. ನೀವೇನು ಮಾಡಿದ್ದೀರಾ? ಅದೇ ರೀತಿ ಬೆಂಗಳೂರು ನಗರಕ್ಕೆ ಹಲವಾರು ಯೋಜನೆಗಳ ಬಗ್ಗೆ ಹಣವನ್ನು ಕೇಳಿದ್ದೀವಿ, ಅದು ಕೊಟ್ಟಿಲ್ಲ. ನೀರಾವರಿ ಕೇಳಿದ್ದೀವಿ, ಅದು ಕೊಟ್ಟಿಲ್ಲ. ಕಾರಣ ಏನಂತಂದ್ರೆ ಇಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕಿದೆ, ಕೇರಳದಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ, ಡೆಲ್ಲಿಯಲ್ಲಿ ಇನ್ನೊಂದು ಪಕ್ಷ ಅಧಿಕಾರಕ್ಕಿದೆ. ಇವ್ರದ್ದು ಏನಪ್ಪಾ ಇದೆ ಅಂದರೆ ನಂದೇ ಅಧಿಕಾರ, ನಾವೇ ನಿಲ್ಬೇಕು, ಬೇರೆ ಯಾರು ಇರಬಾರ್ದು ಅನ್ನೋ ಮನೋಭಾವನೆಯಲ್ಲಿ ಇವತ್ತು ಈ ನಮ್ಮ ಕೇಂದ್ರ ಸರ್ಕಾರವನ್ನು ಅವರು ನಡೆಸ್ತಾ ಇದ್ದಾರೆ. ಅದು ನಮ್ಮೆಲ್ಲರಿಗೂ ಬಹಳ ಸಂತೋಷ ಅಂತ ಹೇಳಿದ್ರೆ, ಕಳೆದ 10 ವರ್ಷದಲ್ಲಿ ಒಂದು ವಿರೋಧ ಪಕ್ಷ ಅನ್ನೋದು ನಮ್ಮಲ್ಲಿ ಅಧಿಕೃತವಾದಂಥ ವಿರೋಧ ಪಕ್ಷ ಲೋಕಸಭೆಯಲ್ಲಿ ಇರಲಿಲ್ಲ. ಆದರೆ ಈ ಸಲ ಅವ್ರು ಏನು ತಿಳ್ಕೊಂಡಿದ್ರು ಅಂತ ಹೇಳಿದ್ರೆ ರಾಮನ ಹೆಸರಲ್ಲಿ, ಯಾಕೆಂದ್ರೆ ಪ್ರತಿ ಚುನಾವಣೆಗೆ ಹೋಗ್ಬೇಕಾದ್ರೆ ಅವ್ರು ಒಂದೊಂದು ವಿಷಯನ ಇಟ್ಕೊಂಡು ಹೋದ್ರು. 2014 ಬರಬೇಕಾದ್ರೆ ಕಾಂಗ್ರೆಸ್ ಅವರು ಭ್ರಷ್ಟರು, ಅವ್ರನ್ನ ಜೈಲಿಗೆ ಹಾಕ್ತೀವಿ, ಅವ್ರದ್ದು ಕಪ್ಪು ಹಣ ಇದೆ, ಸ್ವಿಟ್ಜರ್ಲ್ಯಾಂಡಲ್ಲಿ ಇಟ್ಟಿದ್ದಾರೆ, ಅಲ್ಲಿಟ್ಟಿದ್ದಾರೆ, ಅದನ್ನೆಲ್ಲ ತಂದು ಕೊಡ್ತೀವಿ ಅನ್ನೋದನ್ನ ಹೇಳಿದ್ರು. ನೆಕ್ಸ್ಟ್ 5 ವರ್ಷ ಅದ್ರ ಬಗ್ಗೆ ಯಾವ ಭ್ರಷ್ಟಾಚಾರದ ಬಗ್ಗೆ ಮಾತಾಡಲಿಲ್ಲ, ಯಾರು ಜೈಲಿಗೆ ಹೋಗಲಿಲ್ಲ. ಹೋದವ್ರು ಯಾರಪ್ಪ ಅಂತ ಹೇಳಿದ್ರೆ ಯಾರೇ ಪಾಪ ಇದ್ದಾರೋ ಅವ್ರನ್ನ ಇವರು CBI ED ಮುಖಾಂತರ ಇವ್ರನ್ನ ಕಳಿಸ್ತಾ ಇದ್ರು. 2ನೇ ಚುನಾವಣೆ ಬಾಲ್ಕೋಟದಲ್ಲಿ ನಡೆದಂಥ ಒಂದು ಅಟ್ಯಾಕ್ ಅನ್ನ ತಗೊಂಡೋಗಿ ಅದ್ರಲ್ಲಿ ಚುನಾವಣೆ ಮಾಡಿದ್ರು. ಈ ಸಲ ಅವರಿಗೆ ಒಂದು ಆತ್ಮವಿಶ್ವಾಸ ಇತ್ತು. ಅಯೋಧ್ಯೆ ಹೆಸರಲ್ಲಿ, ರಾಮನ ಹೆಸರಲ್ಲಿ ನಾನು ಚುನಾವಣೆ ಮಾಡ್ಬೋದು ಅನ್ನೋದು ಅವ್ರಿಗೆ ಬಹಳ ಒಂದು ಅತಿಯಾದ ನಂಬಿಕೆ ಇದೆ. ಯಾಕೆಂದ್ರೆ ನಾನು ಅಯೋಧ್ಯೆಗೆ ಹೋಗಿ ಬಂದೆ, ಅಯೋಧ್ಯೆನ ನೋಡಬೇಕು ಅಂತೇಳಿ ನನಗೆ ನಾನು ಅಲ್ಲಿ ಅದರ ಪಕ್ಕನೇ ನಮ್ಮ ಕಾಲೇಜ್ ಜೊತೆ ನಾವು IIIT ಅಲಹಾಬಾದ್ ಜೊತೆ ನಮ್ಮ ಒಡಂಬಡಿಕೆ ಇದೆ. ಹಾಗಾಗಿ ನಾನು ಅಲಹಾಬಾದಿಗೆ ಹೋಗ್ಬೇಕಾದ್ರೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಸರ್ ಅಲ್ಲಿ ಕೆಲಸ ಆಗಿಲ್ಲ, ಕೆಲಸ ಆಗದೆ ಅದನ್ನು ಅವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಐ ವಾಸ್ ಸೋ ಕ್ಯೂರಿಯಾಸಿಟಿ ಟು ಸಿ, ನೋಡಬೇಕು ಯಾವ ರೀತಿ ಇದೆ ಅಂತೇಳಿ ನಾನು ಹೋದಾಗ ಇನ್ನು 2 ವರ್ಷ ಬೇಕು. ಅಯೋಧ್ಯೆ ಏನಾದರೂ ಆಗಬೇಕಂದ್ರೆ ಇನ್ನು 2-3 ವರ್ಷ ಬೇಕು. ಇದು ನಿಜವಾಗಿಯೂ ಹಿಂದೂಗಳಿಗೆ ಮಾಡಿದಂಥ ಒಂದು ಅಪಮಾನ ಮಾಡಿದ್ರು ಅಂತ ತಪ್ಪಾಗಲಾರದು. ಯಾಕೆಂದರೆ ನಾವೆಲ್ಲ ಹಿಂದೂ ಧರ್ಮವನ್ನು ನಂಬ್ಕೊಂಡು ಬಂದಂಥವ್ರು. ನಮ್ಮಲ್ಲಿ ಒಂದು ಸಲ ಬ್ರಹ್ಮ ಕಲಶ ಆಯಿತು, ದೇವರ ಉದ್ಘಾಟನೆ ಆದಮೇಲೆ ಏನೂ ಮಾಡಲಿಕ್ಕಿಲ್ಲ. ಅದ್ರ ಒಳಗಡೆ ಹೋಗಬೇಕು ಅಂತ ಹೇಳಿದ್ರೆ, ಯಾಕಂದರೆ ವೈದಿಕ ಧರ್ಮವನ್ನು ನಂಬ್ಕೊಂಡು ಬಂದಮೇಲೆ ನಾವು ಶರ್ಟನ್ನು ಕಳಿಸಿಟ್ಟು ಬರಬೇಕು ಅಂದರೆ ಆ ಪ್ರಕಾರ ನಡಿಬೇಕಾಗಿತ್ತು. ಇದು ಉದ್ಘಾಟನೆ ಆದಮೇಲೆ ಮತ್ತೆ ಈಗ ಕೆಲಸ ಆಗ್ತಾ ಇದೆ. ಯಾವ ರೀತಿ ಆಗ್ತಾ ಇದೆ ಅನ್ನೋದನ್ನ ತಾವು ನೋಡಿರ್ಬೋದು. ಇವತ್ತು ಮಾಡಿದಂಥ ಕಟ್ಟಡಗಳು ಸೋರ್ತಾ ಇದೆ. ಅವರ ಹೇಳಿಕೆಗಳು ಇಲ್ಲ, ಇನ್ನೂ 2 ಮಾಡಿ ಕಟ್ಟಲಿಕ್ಕಿದೆ, ಆಮೇಲೆ ನಿಲ್ಲುತ್ತೆ ಅಂತ ಹೇಳಿದ್ರೆ, ಆಗ ಏನಕ್ಕೋಸ್ಕರ ನೀವು ರಾಮ ಮಂದಿರನ ಉದ್ಘಾಟನೆ ಮಾಡಿದ್ರಿ? ಏನಕ್ಕೋಸ್ಕರ ಅಯೋಧ್ಯೆಯನ್ನು ಉದ್ಘಾಟನೆ ಮಾಡಿದ್ರಿ? ನೀವು ಚುನಾವಣೆಗೋಸ್ಕರ ಮಾಡಿದ್ರಲ್ಲ, ನೀವು ಚುನಾವಣೆಗೋಸ್ಕರ ಮಾಡಿದ್ರಿ. ನಾನು ಇದನ್ನೇ ಹೇಳಲಿಕ್ಕೆ ಬಯಸಿದ್ದು. ಇನ್ನು ನಾನು ಇವತ್ತು ಬೆಳಗ್ಗೆ ಏರ್ಪೋರ್ಟಲ್ಲಿ ನೋಡ್ತಾ ಇದ್ದೆ, ಬರಬೇಕಾದ್ರೆ ನಮ್ಮ ಅಂತಾರಾಷ್ಟ್ರೀಯ ಏರ್ಪೋರ್ಟಲ್ಲಿ ಕೆಂಪೇಗೌಡರದ್ದು ಒಂದು ಪ್ರತಿಮೆನ ಹಾಕಿದ್ದಾರೆ. ಅಲ್ಲಿ ಇನ್ನೂ ಕೆಲಸ ನಡೀತಾ ಇದೆ. ಅದು ಯಾವಾಗ ಉದ್ಘಾಟನೆ ಮಾಡಿದ್ರಿ? ಕರ್ನಾಟಕ ರಾಜ್ಯದ ನಮ್ಮ ವಿಧಾನಸಭಾ ಚುನಾವಣೆಗಿಂತ ಮುಂಚೆ ಅದು ಉದ್ಘಾಟನೆ ಮಾಡಿದ್ರಿ. ಅಂದರೆ ನಿಮ್ಮ ಐಡಿಯಾಸ್, ನಿಮ್ದು ಏನು ಕೆಲಸ ಆಗಲಿ ಬಿಡಲಿ, ನಾವು ಚುನಾವಣೆಗೋಸ್ಕರ ಈ ಕೆಂಪೇಗೌಡರನ್ನ ಅಥವಾ ಇವ್ರನ್ನ ನಮ್ಮ ಇದಕ್ಕೆ ನಮ್ಮ ಕಾರ್ಕಳಕ್ಕೆ ಸಂಬಂಧಪಟ್ಟ ನೋಡಿದ್ರೆ ಪರಶುರಾಮನ್ನ
ಅಲ್ಲ, ನಮಗೆ ಎಷ್ಟು ಆಶ್ಚರ್ಯ ಅಂತ ಹೇಳಿದ್ರೆ, ಪರಶುರಾಮನ ವಿಗ್ರಹ ನಾನೇ ಸ್ವಂತ ನೋಡಿರೋದು, ಬೇರೆ ಯಾರೂ ಬೇಡ, ನಾನೇ ನೋಡಿದ್ದೀನಿ. ಅರ್ಧ ಕಾಲ್ಮುಟ್ಟ ಬಂದಿದೆ, ಮೇಲ್ಗಡೆ ಅದನ್ನ ಫೈಬರಲ್ಲಿ ಅದನ್ನ ಮಾಡಿ ಉದ್ಘಾಟನೆ ಮಾಡ್ತಾರೆ, ಮುಖ್ಯಮಂತ್ರಿಗಳು ಉದ್ಘಾಟನೆ ಮಾಡ್ತಾರೆ. ಏನಕ್ಕೋಸ್ಕರ ಮಾಡಬೇಕು? ಇನ್ನು 3 ತಿಂಗಳು ಬಿಟ್ಟು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ತಾವುಗಳು ಜನರ ಕೆಲಸ ಮಾಡಬೇಕಾಗಿಲ್ಲ. ಇದು ಸ್ಪಷ್ಟವಾಗಿ ಏನ್ ತೋರಿಸ್ತಾ ಇದೆ ಅಂತ ಹೇಳಿದ್ರೆ, ಧರ್ಮ ಆಧಾರಿತ ರಾಜಕಾರಣವನ್ನು ಮಾಡಬೇಕು ಅಂತ ನೀವು ಮಾಡ್ತಾ ಇದ್ದೀರಿ ಹೊರತು ಜನರಿಗೆ ಬೇಕಾಗಿ ಈ ಕೆಲಸಗಳನ್ನು ಮಾಡ್ತಾ ಇಲ್ಲ. ಇದಕ್ಕೆಲ್ಲ ನಿಮಗೆ ಜನ ಬುದ್ಧಿಯನ್ನು ಕಲಿಸಿದ್ದಾರೆ. ಇವತ್ತು ಅಯೋಧ್ಯೆಯಲ್ಲಿ ಏನು BJPಯನ್ನು ಸೋಲಿಸುವ ಮೂಲಕ ಈ ದೇಶದ ಜನರು ಬಹಳ ಸ್ಪಷ್ಟವಾದ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಈ ಧರ್ಮದಲ್ಲಿ ಈ ರಾಜಕಾರಣವನ್ನು ಬೆಳೆಸೋದಿಲ್ಲ. ಧರ್ಮನೇ ಬೇರೆ, ರಾಜಕಾರಣನೇ ಬೇರೆ ಅಂತೇಳಿ ಮೊನ್ನೆ ನಡೆದಂಥ ಹಿಮಾಚಲ ನಡೆದಂಥ ಬದ್ರಿನಾಥ್ ಇದರಲ್ಲಿ ಚುನಾವಣೆಯಲ್ಲಿ ಅಲ್ಲಿ ಸಹ BJP ಅವರಿಗೆ ಸೋಲಾಯಿತು. ಅಲ್ಲೂ ಹೇಳ್ತಾ ಇದ್ರಲ್ಲ, ಇವ್ರು ಹೋಗಿ ಮೆಡಿಟೇಷನ್ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಒಬ್ಬ ಪ್ರಧಾನಮಂತ್ರಿ ಆದವರು ವೈಯಕ್ತಿಕವಾಗಿ ಯಾರು ಏನ್ ಬೇಕಾದ್ರೂ ಮಾಡ್ಬೋದು, ಅದ್ರ ಬಗ್ಗೆ ನಮ್ದು ಯಾವುದೇ ಟೀಕೆ ಇಲ್ಲ. ಆದ್ರೆ ಒಂದು ಸ್ಥಾನವನ್ನು ಅಲಂಕರಿಸಿದ ನಂತರ ಕಾನ್ಸ್ಟಿಟ್ಯೂಷನ್ ಪವರ್ ಬಂದಾಗ ನೀವೆಲ್ಲರನ್ನು ಒಂದೇ ತರ ನೋಡಬೇಕು. ಅದರಲ್ಲೂ ಈ ಸಲ ಪ್ರಧಾನಮಂತ್ರಿಗಳ ಚುನಾವಣೆ ಪ್ರಚಾರ ಭಾಷಣ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ, ಬಹುಶಃ ನಮ್ಮ ಗ್ರಾಮ ಪಂಚಾಯಿತಿ ಚುನಾವಣೆಯನ್ನು ಸಹ ನಾವು ಆ ರೀತಿ ಮಾಡಲಿಕ್ಕಿಲ್ಲ, ಅಷ್ಟು ನಾವು ದ್ವೇಷಗಳನ್ನು ಮಾಡಲಿಕ್ಕಿಲ್ಲ. ಅವ್ರು ಯಾವುದೇ ಜಾತಿ ಇರ್ಬೋದು, ಯಾವುದೇ ಮತ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ನಾವು ಸೋಲ್ತೀವೋ ಗೆಲ್ತೀವೋ ಇದ್ದು ಅಂತ ಹೇಳಿದ್ರು ನಾವು ಆ ಜಾತಿ ಮತ ಧರ್ಮಗಳ ಚುನಾವಣೆಯನ್ನು ನಿಲ್ಲಿಸಬೇಕಿಲ್ಲ. ಇವತ್ತು ಆ ಮಟ್ಟಕ್ಕೆ ಸಾಕ್ಬೋದು. ದುರಾದೃಷ್ಟ, ಎಲೆಕ್ಷನ್ ಕಮಿಷನ್ ಅನ್ನೋದು ಕಣ್ಣು ಮುಚ್ಚಿಕೊಂಡು ಅವ್ರು ಏನು ಬಾಯಿನೇ ಬಿಡಲಿಲ್ಲ. ಅದಕ್ಕೆ ಸರ್ಟಿಫಿಕೇಟನ್ನು ರಾಷ್ಟ್ರಪತಿ ಹತ್ರ ಕೊಡಿಸ್ತಾರೆ. ಈ ಸಲ ನಮ್ಮ ಚುನಾವಣೆಯನ್ನು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಮಾಡಿದೆ ಅಂತೇಳಿ ಒಬ್ಬರು ಈ ಸರ್ಕಾರ ನಮ್ಮ ರಾಷ್ಟ್ರಪತಿ ಹತ್ರ ಒಂದು ಸರ್ಟಿಫಿಕೇಟನ್ನು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದೆ. ಇದನ್ನೆಲ್ಲ ಯಾಕೆ ವಿಷಯ ಹೇಳ್ತಾ ಇದ್ದೀವಿ ಅಂತಂದರೆ, ಮುಂದಿನ ದಿನಗಳಲ್ಲಿ ಪ್ರಜಾಪ್ರಭುತ್ವ ಗಟ್ಟಿ ಆಗ್ತದೆ ಅನ್ನೋ ಒಂದು ನಂಬಿಕೆ ಈ ಚುನಾವಣೆಯಲ್ಲಿ ನಮಗೆ ಬಂದಿದೆ. ನಮಗೂ ಯಾಕೆ ಅಂತ ಹೇಳಿದ್ರೆ, ಯಾವ ಮಾಧ್ಯಮಗಳನ್ನು ನೋಡಿದಾಗ, ಯಾವ ಪತ್ರಿಕೆಗಳನ್ನು ನೋಡಿದಾಗ ಎಲ್ಲರೂ ಏನು ಹೇಳ್ತಾ ಇತ್ತು ಅಂತ ಹೇಳಿದ್ರೆ, ಈ ಸಲ ಏನು ಸಂಪೂರ್ಣವಾದ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಬಿಜೆಪಿಗೆ ಯಾರ ಸಹಕಾರವೂ ಬೇಡ, ಕಾಂಗ್ರೆಸ್ ವಿರೋಧ ಪಕ್ಷನೇ ಇರೋದಿಲ್ಲ ಭಾವನೆಯಲ್ಲಿ ಇಟ್ಟಿದ್ರು. ಆದರೆ ಯಾವುದೇ ವರದಿಗಳು ಬಂದರೂ ಜನ ವರದಿಗಳನ್ನು ಸುಳ್ಳು ಮಾಡಿ ಇವತ್ತು ಒಂದು ವಿರೋಧ ಪಕ್ಷವನ್ನು ಕೊಟ್ಟಿದ್ದಾರೆ. ಯಾವ ರಾಹುಲ್ ಗಾಂಧಿ ಅವರನ್ನ ಪಪ್ಪು ಅಂತ ಹೇಳ್ತಾ ಇದ್ರು, ಬಾಲಬುದ್ಧಿ ಅಂತ ಹೇಳ್ತಾ ಇದ್ರು, ಇವತ್ತು ಲೋಕಸಭೆಯಲ್ಲಿ ಅವರನ್ನ ಹೆದರಿಸ್ಲಿಕ್ಕೆ ಅವರ ವಿರುದ್ಧ ಮಾತಾಡುವಂಥ ಶಕ್ತಿನ ಇವತ್ತು ಬಹುಶಃ ಪ್ರಧಾನಮಂತ್ರಿ ಸಹಿತ ಎಲ್ಲ ಅವರ ಮಂತ್ರಿ ಮಂಡಲದವರು ಕಳ್ಕೊಂಡಿದ್ದಾರೆ. ನಾನು ಲೋಕಸಭೆಯ ದಿನಚರಿಗಳನ್ನು ಅವಾಗವಾಗ ನೋಡ್ತಾ ಇರಬೇಕಾದ್ರೆ ಕೆಲವರು ಮಾತಾಡೋದು ನೋಡ್ಬೇಕಾದ್ರೆ, ವಿರೋಧ ಪಕ್ಷದವರು ಮಾತಾಡಬೇಕಾದ್ರೆ ಎಷ್ಟು ಸಂತೋಷ ಆಗುತ್ತೆ ಅಂತ ಹೇಳಿದ್ರೆ, ಹೌದಪ್ಪ, ಈ ದೇಶದಲ್ಲಿ ಈಗ ಪ್ರಜಾಪ್ರಭುತ್ವ ಇದೆ, ಗಟ್ಟಿ ಇದೆ, ನಮಗೆ ಇಲ್ಲಿಂದ್ರೆ ನಾವೆಲ್ಲ ಒಂದು ಆಶಾ ಭಾವನೆಯನ್ನೇ ಕಳ್ಕೊಂಡ್ಬಿಟ್ಟಿದ್ವಿ. ಎಲ್ಲಿ ಡಿಕ್ಟೇಟರ್ಶಿಪ್ ಬರುತ್ತೋ, ಯಾಕಂದ್ರೆ ಇವರ ಸ್ಲೋಗನ್ಗಳು ಅದೇ ರೀತಿ, 1 ನೇಷನ್ 1 ರೇಷನ್, ಆಮೇಲೆ ಒನ್ ಲಾ, ಇವ್ರದ್ದೆಲ್ಲ ಇತ್ತಲ್ಲ, ಅದೆಲ್ಲ ಎಲ್ಲಿ ಡಿಕ್ಟೇಟರ್ಶಿಪ್ ಕಡೆ ಬರುತ್ತೋ ಅನ್ನೋದಿತ್ತು. ಆದರೆ ಈ ಸಲದ ನಮ್ಮ ಲೋಕಸಭೆಯಲ್ಲಿ ಕೆಲವು ವಿರೋಧ ಪಕ್ಷದ ಯುವ ನಾಯಕರುಗಳನ್ನು ನೋಡಬೇಕಾದ್ರೆ, ಇಲ್ಲ, ಪ್ರಜಾಪ್ರಭುತ್ವ ಗಟ್ಟಿಯಾಗಿ ನಿಲ್ಲುತ್ತೆ ಅನ್ನೋ ಒಂದು ಆಶಾಭಾವನೆ ನಮಗಿದೆ. ಬಹುಶಃ ನಾವು ಇನ್ನೂ ಹೆಚ್ಚಿನ ಸ್ಥಾನಗಳನ್ನು ಈ ಕರ್ನಾಟಕದಲ್ಲಿ ನಾವು ಬಯಸಿದ್ವಿ, ಆದರೆ ಆಗಲಿಲ್ಲ. ಆದರೆ ಕರಾವಳಿ ಕ್ಷೇತ್ರವನ್ನು ನಾನು ತಗೊಳ್ಬೇಕಾದ್ರೆ ಇಲ್ಲಿ ನಮಗೆ ಕಾಂಗ್ರೆಸ್ ಪಕ್ಷದ ಹಿನ್ನಡೆ ಆಗಿದೆ. ಅದನ್ನು ಒಪ್ಕೊಳ್ಳೇಬೇಕಾಗಿದೆ. ಯಾಕೆ ಕಾರಣ ಅಂತಂದರೆ, ಇಲ್ಲಿ ಜಾಸ್ತಿಯಾಗಿ ಧರ್ಮಾಧಾರಿತವಾದಂಥ ಒಂದು ಬೀಜಗಳನ್ನು ಭಾಳ ಹಿಂದಿನಲ್ಲೇ ಬಿಚ್ಚಿದ್ದಾರೆ. ಕಳೆದ ಒಂದು 20-30 ವರ್ಷಗಳಿಂದ ಈ ಧರ್ಮಾಧಾರಿತದ ಬೀಜವನ್ನು ಬಿಚ್ಚಿದ್ರು. ಮತ್ತು ಮುಂದಿನ ದಿನಗಳಲ್ಲಿ ಯಾಕೆಂತಂದರೆ, ರಾಜ್ಯ ಮತ್ತು ರಾಷ್ಟ್ರದ ಈ ಬದಲಾವಣೆಯಲ್ಲಿ ಈ ಮನೋಭಾವನೆಯನ್ನು ಮತ್ತೆ ಬದಲಾಯಿಸಿ ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷ, ನಾನು ಹೇಳ್ತಾ ಇರೋದು ಕಾಂಗ್ರೆಸ್ ಪಕ್ಷ ಅಂತ ಹೇಳಿದ್ರೆ ಒಂದು ಜಾತ್ಯತೀತವಾಗಿ ಬಂದಂಥದ್ದು. ಬಡವರು, ಶ್ರೀಮಂತರು ಅಥವಾ ದಲಿತರು ಯಾವುದೇ ಇಲ್ಲದೆ ಎಲ್ಲರೂ ಸಮಾನವಾಗಿ ನೋಡ್ತಾ ಇರುವಂಥದ್ದು ಪಕ್ಷ ಮತ್ತೊಮ್ಮೆ ಅಧಿಕಾರಕ್ಕೆ ಬರುತ್ತೋ ಅಂತ ಭಾವನೆ ಇದೆ. ಹಾಗಾಗಿ ಮುಂದಿನ ದಿನಗಳಲ್ಲೆಲ್ಲ ನಮ್ಮ ನಾಯಕರುಗಳ ಜೊತೆ ಸೇರಿ ಈ ಪಕ್ಷವನ್ನು ಸದೃಢಗೊಳಿಸಿ ಮುಂದೆ ಬರುವಂತಹ ಜಿಲ್ಲಾ ಪಂಚಾಯತ್ ಇರ್ಬೋದು, ಗ್ರಾಮ ಪಂಚಾಯತಿಲಿ ಇರ್ಬೋದು, ನಮ್ಮ ಪಕ್ಷವನ್ನು ಮಾಡ್ತೇವೆ, ಇದನ್ನು ಗಟ್ಟಿ ಮಾಡ್ತೀವಿ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೀನಿ.